ಗೈಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಸುಪ್ರೀತ್ ಫ್ರಮ್ ವ್ಲಾಗ್ಸ್ ವಿತ್ ಸುಪ್ರೀತ್. ಸೊ ಇವತ್ತು ನಾನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ರೇನ್ ಪ್ರೂಫ್ ಕೇಸಸ್ ಫಾರ್ ಆಲ್ ದ ಗೋಪ್ರೋ ಮಾಡೆಲ್ಸ್. ನಾನು ಮುಂಚೆ ಬರೀ ಗೋಪ್ರೋ ಹೀರೋ 7ಗೆ ಒಂದು ಮೇನ್ ಕಾಂಪೋನೆಂಟ್ ಅಷ್ಟೇ ತೋರಿಸಿದೆ, ಬಟ್ ಈ ಸತಿ ನಾನು ಆಲ್ ಗೋಪ್ರೋ 5, 6, 7, 8, 9 ಮತ್ತೆ 10 ಎಲ್ಲಾ ಮಾಡೆಲ್ಸ್ಗೂ ಕಾಂಪೋನೆಂಟ್ಸ್ ತಗೊಂಡ್ಬಂದಿದ್ದೀನಿ. ಸೊ ಈ ರೇನ್ ಪ್ರೂಫ್ ಕೇಸ್ ಏನಂದ್ರೆ ನಿಮ್ಮ ಮಾನ್ಸೂನ್ ರೈಡ್ಸ್ ಈಸಿಯಾಗಿ ಆಗ್ಲಿ ಅಂತ. ಲೈಕ್ ಪ್ರೀವಿಯಸ್ ಆಗಿ ನೀವೆಲ್ಲ ಬ್ಲೂಟ್ಯಾಕ್ ಯೂಸ್ ಮಾಡ್ತಾ ಇದ್ರಿ ನೀವು ಮಳೆಯಿಂದ ಬಚಾವ್ ಆಗಕ್ಕೆ, ಆಬ್ವಿಯಸ್ಲಿ ಗೋಪ್ರೋನ ಬಚಾವ್ ಮಾಡ್ಸಕ್ಕೆ. ಸೊ ಬಟ್ ನಾನು ನಿಮ್ಗೆ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ತಗೊಂಡ್ಬಂದಿದ್ದೀನಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಸೊ ಇದೇನ್ ಅಡಿಷನಲ್ ಕಾಂಪೋನೆಂಟ್ಸ್ ಇದೆ, ನೀವು ಇದನ್ನ ನಿಮ್ಮ ಉಲ್ಲಾನ್ಸಿ ಕೇಸ್ ಮೇಲೆ ಹಾಕ್ತೀರಾ. ಅದ್ರ ಮೇಲ್ಗಡೆ ಇರೋ ಅಡಾಪ್ಟರ್ಸ್ ಎಲ್ಲ ಇಟ್ಸ್ ರಿಮೂವಬಲ್, ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡಬಹುದು, ಮಿಕ್ಕಿ ಟೈಮಲ್ಲಿ ಎತ್ತಿಡ್ಬೋದು. ಮೇನ್ ಆಗಿ ನಮ್ ಗೋಪ್ರೋಲಿ 2 ಎಕ್ಸ್ಪೋಸ್ಡ್ ಪಾರ್ಟ್ಸ್ ಇದೆ. ಒಂದು ಬಂದ್ಬಿಟ್ಟು ನಿಮ್ಮ ಸಿ ಟೈಪ್ ಕನೆಕ್ಟರ್ ಏನ್ ಕನೆಕ್ಟ್ ಮಾಡ್ತೀರಾ ಅಲ್ಲೊಂದು ಎಕ್ಸ್ಪೋಸ್ ಪಾರ್ಟ್ ಇರುತ್ತೆ. ಇನ್ನೊಂದು ಪಾರ್ಟ್ ಬಂದ್ಬಿಟ್ಟು ನಿಮ್ಮ 3.5 ಜಾಕ್ ಏನಿದೆ ಅಲ್ಲಿ ಒಂದು ಎಕ್ಸ್ಪೋಸ್ ಪಾರ್ಟ್ ಇರುತ್ತೆ. ಗೋಪ್ರೋ ಹೀರೋ 5, 6, 7ಗೆ ಈ ಕಡೆ ಬೇರೆ ತರ ಮಾಡೆಲ್ ಇದೆ ಅಂಡ್ ಗೋಪ್ರೋ ಹೀರೋ 8, 9, 10ಗೆ ಬೇರೆ ಇದೆ. ಬಟ್ ಇದೇನ್ ಮೈಕ್ ಅಡಾಪ್ಟರ್ ಸೈಡ್ ಇದೆಯೋ ಇದು ಎರಡೂ ಮಾಡೆಲ್ಸ್ಗೆ ಸೇಮ್ ಇದೆ. ಸೊ ನಾನು ನಿಮ್ಗೆ ಎರಡು ಮಾಡೆಲ್ಸ್ಗೆ ಹೇಗೆ ಡಿಸೈನ್ ಮಾಡಿದೀನಿ, ಲೈಕ್ ಆ ಕಾಂಪೋನೆಂಟ್ಸ್ ನ ಹೇಗೆ ಇನ್ಸ್ಟಾಲ್ ಮಾಡೋದೆಲ್ಲ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಅಂಡ್ ಆಲ್ಸೋ ಇದರಿಂದ ಏನ್ ಯೂಸ್ ಆಗುತ್ತೆ, ಈ ಬ್ಲೂಟ್ಯಾಕ್ ಏನ್ ಯೂಸ್ ಮಾಡ್ತೀರಾ, ಅದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಸೊ ನಾನು ಎರಡು ಮಾಡೆಲ್ಸ್ ಅಂತ ಮೆನ್ಷನ್ ಮಾಡಿದೀನಿ. ಎರಡು ಮಾಡೆಲ್ಸ್ ಅಂದ್ರೆ ಗೋಪ್ರೋ ಹೀರೋ 5, 6, 7ಗೆ ಒಂದು ಮಾಡೆಲ್ ಬರುತ್ತೆ, 8, 9, 10ಗೆ ಇನ್ನೊಂದು ಮಾಡೆಲ್ ಬರುತ್ತೆ. ಸೊ 5, 6, 7ಗೆ ಬಂದ್ಬಿಟ್ಟು ನೋಡಿ, ಇದು ಬಂದ್ಬಿಟ್ಟು ಇಟ್ಸ್ ಕಾಂಪೋನೆಂಟ್ ಫಾರ್ 8, 9, 10. ಫಸ್ಟ್ ಹೀರೋ 7 ಬಗ್ಗೆ ಮಾತಾಡ್ಬಿಡೋಣ. ಇದು ನಿಮ್ಮ ಗೋಪ್ರೋ ಉಲಾನ್ಸಿ ಕೇಸ್ ನಾನು ಆಲ್ರೆಡಿ ಎಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ. ಸೊ ಲೆಟ್ ಮಿ ಜಸ್ಟ್ ಶೋ ಯು ವಾಟ್ ಐ ಹ್ಯಾವ್ ಡನ್. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ನಿಮ್ಮ ಅಡಾಪ್ಟರ್ ಕೇಸ್ ಹತ್ರ ಬರೋ ಒಂದು ಅಟ್ಯಾಚ್ಮೆಂಟ್. ಇದು ನಿಮ್ಮ ಗೋಪ್ರೋ ಹೀರೋ 7ಗೆ ಡೋರ್ ಹತ್ರ ಬರೋ ಅಟ್ಯಾಚ್ಮೆಂಟ್. ಸೊ ಕಾಂಪೋನೆಂಟ್ಸು ಹೇಗೆ ಬರುತ್ತೆ ಅಂದ್ರೆ, ಈ ಕಾಂಪೋನೆಂಟ್ ಏನಿದೆ ಅಲ್ಲ ಇದನ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಓಕೆ, ಇದ್ರ ಮೇಲ್ಗಡೆ ಇದೊಂದು ಕೇಸ್ ಬರುತ್ತೆ. ಇದು ಹೇಗೆ ಯೂಸ್ ಮಾಡೋದಂದ್ರೆ, ನಿಮ್ಮ ಗೋಪ್ರೋದೇನ್ ಸಿ ಟೈಪ್ ಪೋರ್ಟ್ ಇದೆ ಅಲ್ಲ ಅದನ್ನ ಇಲ್ಲಿ ಹಾಕ್ತೀರಾ. ಇಲ್ಲಿ ಹಾಕಾದ್ಮೇಲೆ ಯು ವಿಲ್ ಯೂಸ್ ದಿಸ್ ಅಪಾನ್ ದಿಸ್. ಸೊ ವಾಟ್ ಹ್ಯಾಪನ್ಸ್ ಇಸ್ ಇದು ಕ್ಲೀನ್ ಆಗಿ ಇದ್ರ ಮೇಲ್ಗಡೆ ಹೋಗಿ ಈ ತರ ಲಾಕ್ ಆಗುತ್ತೆ. ಸೊ ಇವಾಗ ಏನಾಯ್ತಂದ್ರೆ ಇದು ಫುಲ್ ವಾಟರ್ ಟೈಟ್ ಆಯ್ತು. ನೀವು ಈ ತರ ಇಟ್ಕೊಂಡು ವ್ಲಾಗ್ಸ್ ಮಾಡ್ಬೇಕಾದ್ರೆ ನೀರ್ ಹೀಗ್ ಬೀಳುತ್ತೆ. ಹೀಗ್ ಬಿದ್ದಾಗ ಒಂದು ಡ್ರಾಪ್ ನೀರ್ ಕೂಡ ಒಳಗಡೆ ಹೋಗಲ್ಲ. ಇಟ್ ಇಸ್ ಟ್ರೈಡ್ ಅಂಡ್ ಟೆಸ್ಟೆಡ್ ಕಂಪ್ಲೀಟ್ಲಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಫುಲ್ ಶವರ್ ಕೆಳಗಡೆ ಎಲ್ಲ ಇಟ್ಬಿಟ್ಟು ತೋರಿಸಿದ್ದೀನಿ. ಸೊ ಅವಾಗ ಒಂದು ಡ್ರಾಪ್ ಕೂಡ ನೀರು ಒಳಗೆ ಹೋಗಿರ್ಲಿಲ್ಲ. ಇನ್ನ ಸೆಕ್ಯೂರ್ ಮಾಡಕ್ಕೆ ಇಲ್ಲಿ ಒಂದು ನಾಚ್ ಕೊಟ್ಟಿದ್ದೀನಿ ನೋಡಿ. ನಿಮ್ಗೆ ಇಲ್ಲ ಇದು ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಇಲ್ಲೊಂದು ಥ್ರೆಡ್ ಹಾಕ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಸೆಕ್ಯೂರ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಇದೊಂದು ಪ್ರೊಟೆಕ್ಷನ್ ಆಯ್ತು. ಇಲ್ಲೇ ಏನಕ್ಕೆ ಕೊಟ್ಟಿದ್ದೀನಿ ಇನ್ನೊಂದು ಪ್ರೊಟೆಕ್ಷನ್ ಅಂತ ಹೇಳಿದ್ರೆ, ಲೆಟ್ ಮಿ ಜಸ್ಟ್ ಶೋ ಯು ಗೈಸ್. ಸೊ ಇಲ್ಲಿ ಏನಕ್ಕೆ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ ಅಂದ್ರೆ, ಇಲ್ಲಿ ನೋಡಿ ಇಲ್ಲೊಂದು ಚಿಕ್ಕ ಗ್ಯಾಪ್ ಇದೆ, ಕಾಣಿಸ್ತಾ ಇದೆಯಾ? ನನ್ನ ಕೈ ಹೋಗ್ತಾ ಇದೆ ನೋಡಿ. ಸಿ ಹಿಯರ್, ಲುಕ್ ಅಟ್ ದಿಸ್ ಪ್ಲೇಸ್. ಅಂಡ್ ಆಲ್ಸೋ ಈ ಕಡೆಯಿಂದನೂ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ ಅಲ್ಲೊಂದು ಗ್ಯಾಪ್ ಇದೆ. ಸೊ ನೀವು ಮಳೆ ವ್ಲಾಗ್ಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನೀರ್ ಎಲ್ಲಿಂದನಾದ್ರೂ ಹೋಗೋ ಚಾನ್ಸಸ್ ಇರುತ್ತೆ, ಹೌದಾ? ಸೊ ಆಬ್ವಿಯಸ್ಲಿ ಇದು ಒಂದು ಮೇಜರ್ ಗ್ಯಾಪ್ ಆಗುತ್ತೆ. ಇಲ್ಲಿಂದ ನೀರ್ ಬಿದ್ಬಿಟ್ಟು ವಾಟರ್ ಇಲ್ಲಿ ಸೀಪ್ ಥ್ರೂ ಆಗ್ಬಿಟ್ಟು ಇಲ್ಲಿ ನೀರ್ ಹೋಗೋ ಚಾನ್ಸಸ್ ಇರುತ್ತೆ. ಇದೊಂದು ಅಬ್ಸರ್ವ್ ಮಾಡಿ ನಾನು ಇಲ್ಲೊಂದು ಡೋರ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ. ಸಿ ಹೌ ಇಟ್ ವರ್ಕ್ಸ್ ಈಸ್, ಸೊ ಫಸ್ಟ್ ನೀವು ಈ ಬೇಸ್ ಕಾಂಪೋನೆಂಟ್ ಅಟ್ಯಾಚ್ ಮಾಡ್ಬೇಕು. ನಾನು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಇಲ್ಲಿ ಅಟ್ಯಾಚ್ ಆಗುತ್ತೆ ಈ ತರ. ನಾನು ನೀಟಾಗಿ ಫೆವಿಕ್ವಿಕ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಅಂಟಿಸಿದ್ದೀನಿ. ಸೊ ಈ ಡೋರ್ ನೀವು ಸಿಂಪಲ್ ಆಗಿ ಈ ತರ ಸ್ನಿಪ್ ಫಿಟ್ ಮಾಡ್ತೀರಾ ಅಷ್ಟೇ. ಇದು ನಿಮ್ಮ ಗೋಪ್ರೋ ಹೀರೋ 7 ರೇನ್ ಪ್ರೂಫ್ ಕೇಸ್ ಈ ತರ ಕಾಣುತ್ತೆ ಫೈನಲ್ ಲುಕ್. ಇಲ್ಲಿ SV ಅಂತ ಇದೆ. SV ಅಂದ್ರೆ ನನ್ನ ಬ್ರ್ಯಾಂಡ್ ಹೆಸರು, ಲೈಕ್ ಸುಪ್ರೀತ್ ವ್ಲಾಗ್ಸ್ ಅಂತ. ಇರ್ಲಿ ಗುರು, ನಮ್ದೊಂದು ಸ್ವಲ್ಪ ಟ್ರೇಡ್ ಮಾರ್ಕ್, ನಾವಲ್ವಾ ಡಿಸೈನ್ ಮಾಡಿದ್ದು ಅಂತ ಹಾಕಿದ್ದೀನಿ. ಅಂಡ್ ಆಲ್ಸೋ ಇವಾಗ ಇನ್ನೊಂದು ಮೇನ್ ಕಾಂಪೋನೆಂಟ್ ಬಂದ್ಬಿಟ್ಟು ಇಲ್ಲಿ ನಾನು ಇದನ್ನ ಡಿಸೈನ್ ಮಾಡಾದ್ಮೇಲೆ ತುಂಬಾ ಜನ ಕೇಳಿದ್ರೆ, ಬ್ರೋ ಇಲ್ಲೂ ಏನಾದ್ರು ಒಂದು ಮಾಡಿ, ತುಂಬಾ ಇಶ್ಯೂ ಇದೆ ಇಲ್ಲಿ, ಬ್ಲೂಟ್ಯಾಕ್ ಯಾವಾಗ್ಲೂ ಹಾಗಾಗಲ್ಲ ಹಂಗೆ ಹಿಂಗೆ ಅಂತ. ನಿಮ್ಮ ಪ್ರಶ್ನೆಗೆ ನಾನು ಒಂದು ಉತ್ತರ ಕಂಡಿಡ್ದಿದ್ದೀನಿ. ಸೊ ಐ ವಿಲ್ ಶೋ ಯು ಹೌ ಇಟ್ಸ್ ಡನ್. ಸೊ ಇದನ್ನ ನೀವು ತೆಗಿಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಕೆಳಗಡೆ ಏನಿದೆ, ಕೆಳಗಡೆ ಪ್ರೆಷರ್ ಆಗಿ ಕೇಳಿದ್ರೆ ಆರಾಮಾಗಿ ಬಂದ್ಬಿಡುತ್ತೆ. ಸೊ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇದೊಂದು ಕವರ್, ರೇನ್ ಪ್ರೂಫ್ ಕವರ್. ಸೊ ಇದೇ ಅಟ್ಯಾಚ್ ಮಾಡ್ತೀರಾ ಅಂದ್ರೆ ನಿಮ್ಮ ಏನ್ ಅಡಾಪ್ಟರ್ ಇದೆ ಅಲ್ಲ ಇದು ಪ್ರಾಪರ್ ಸ್ನಗ್ ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಇದು ಈ ತರ ಅಟ್ಯಾಚ್ ಮಾಡ್ತೀರಾ, ಕ್ಲೀನ್ ಆಗಿ ಪ್ರೆಸ್ ಮಾಡಿಬಿಡಿ. ಇದಕ್ಕೇನು ಫೆವಿಕ್ವಿಕ್ ಗಮ್ಮೆಲ್ಲ ಹಾಕಿ ಅಂಟಿಸ್ಬೇಡಿ, ಇದು ಇದೇ ತರ ಸಾಕಿದು. ನೀವು ಬರೀ ಫೆವಿಕ್ವಿಕ್ ಆಗಿ ಅಂಟಿಸೋ ಕಾಂಪೋನೆಂಟ್ ಬಂದ್ಬಿಟ್ಟು ಇದು ಮತ್ತೆ ಇದು ಇದೆರಡೆ, ಇದೆಲ್ಲ ಏನು ಅವಶ್ಯಕತೆ ಇರಲ್ಲ. ಸೊ ಇದು ಹಾಕಾದ್ಮೇಲೆ ನಾನು ನಿಮ್ಗೊಂದು ಸಿಲಿಕಾನ್ ಹೋಸಿಂಗ್ ಕೊಟ್ಟಿದ್ದೀನಿ. ಸೊ ಇದು ಇವಾಗಲೇ ಹಾಕ್ಬೇಡಿ, ಫಸ್ಟ್ ಇದನ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಇದನ್ನ ಹಾಕಿ ಆಮೇಲೆ ಇದನ್ನ ಹಾಕ್ಬಿಡಿ.
ಸೊ ಆಫ್ಟರ್ ದಿಸ್ ಇಸ್ ಡನ್, ಸೊ ನೀವು ನಿಮ್ಮ ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನ ಹಾಕ್ಬಿಟ್ಬಿಡಿ. ಒಂದ್ಸತಿ ನೀವು ಇದು ಹಾಕಿದ್ರೆ ಮತ್ತೆ ತೆಗಿಯೋ ಅವಶ್ಯಕತೆ ಇರಲ್ಲ. ಇದು ಒಂದ್ಸತಿ ಹಾಕಿದ್ರೆ ಮತ್ತೆ ತೆಗಿಯೋ ಅವಶ್ಯಕತೆ ಬರಲ್ಲ. ನೀವೇನಾದ್ರೂ ಫುಟೇಜ್ ನೋಡ್ಬೇಕಂದ್ರೆ ಅಷ್ಟೇ ನೀವು ಇದನ್ನ ಆರಾಮಾಗಿ ತೆಗ್ದ್ಬಿಟ್ಟು ನೋಡ್ಕೊಬಹುದು ಫುಟೇಜ್ನ. ಯಾಕಂದ್ರೆ ನಾವು ಇಲ್ಲಿ ರೆಕಾರ್ಡ್ ಬಟನ್ ಪ್ರೆಸ್ ಮಾಡಿದ್ರೆ ಮುಂದೆಗಡೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ನೀವು ಪ್ರತಿ ಸತಿ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾದ್ರೆ ತೆಗಿಯೋ ಕಾಂಪೋನೆಂಟ್ ಬಂದ್ಬಿಟ್ಟು ಇದು. ಮತ್ತೆ ತುಂಬಾ ಜನ ಲೈಕ್ ಕ್ವೆಶನ್ ಕೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಬ್ರೋ ಇದು ಡೋರ್ ಆರಾಮಾಗಿ ತೆಗಿಬೋದಾ ಅಂತ. ಆಬ್ವಿಯಸ್ಲಿ ಇಲ್ಲೊಂದು ಬಟನ್ ಏನಿದೆ, ಮಾಮೂಲಿ ಬಟನ್ ಪ್ರೆಸ್ ಮಾಡಿಬಿಟ್ಟು ನೀವು ಯೂಶಲಿ ಹೇಗೆ ತೆಗಿತೀರಾ ಹಂಗೆ ತೆಗಿತೀರಾ. ಇದು ಬಂದ್ಬಿಟ್ಟು ಡೋರ್ ಮೇಲೆ ಅಟ್ಯಾಚ್ ಆಗಿರುತ್ತೆ. ಸೊ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಫಾರ್ ಯು ಗೈಸ್. ಅಂಡ್ ಇದು ಹೇಗೆ ಅಟ್ಯಾಚ್ ಮಾಡೋದಂದ್ರೆ, ಲೆಟ್ ಮಿ ಗೆಟ್ ಮೈ ಹೆಲ್ಮೆಟ್. ಸೊ ಇದು ಹೀಗೆ ಕುತ್ಕೊಳ್ಳುತ್ತಲ್ವಾ. ಬಿಫೋರ್ ಪುಟಿಂಗ್ ದಿಸ್ ವೈರ್ ನಾನು ಇದು ಒಂದು ಹೋಸ್ ಹಾಕ್ಬಿಟ್ಟು ಇದನ್ನ ಅಟ್ಯಾಚ್ ಮಾಡಿ ಆಮೇಲೆ ಇದ್ರ ಮೇಲೆ ಇದನ್ನ ಕೂರಿಸ್ತೀನಿ. ಸೊ ಆಕ್ಚುಲಿ ನೀವು ಏನ್ ಮಾಡಿ ಅಂದ್ರೆ, ನಾನು ಎಲ್ಲ ಒಂದೇ ಸೈಜ್ ಕೊಟ್ಟಿದ್ದೀನಿ. ನಿಮಗೆ ಬೇಕಾಗಿರೋ ಸೈಜ್ಗೆ ನೀವು ಕಟ್ ಮಾಡ್ಕೊಬಹುದು ಇದನ್ನ. ಸೊ ನೋಡಿ ಇದು ಈ ತರ ಫಿಟ್ಟಿಂಗ್ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ ಫೈನಲ್ ಆಗಿ ನಿಮ್ಮ GoPro Hero 7 ಈ ತರ ಕಾಣುತ್ತೆ. ಇಟ್ ಈಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಫ್ರಮ್ 3.5 ಅಡಾಪ್ಟರ್ ಇಂದ ನಿಮ್ಮ ಕನೆಕ್ಟರ್ ಅಂಡ್ ಆಲ್ಸೋ ಬ್ಯಾಕ್ ಸೈಡ್ ಡೋರ್ ಕೂಡ ಫುಲ್ ವಾಟರ್ ಸೀಲ್ ಆಗಿದೆ. ಆ್ಯಂಡ್ ಇದೇನು ಅಡಾಪ್ಟರ್ ಇದೆ ಇದು ಕೂಡ ನಾನೇ 3D ಪ್ರಿಂಟ್ ಮಾಡಿದ್ದು. ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ನನ್ನ ಬ್ರ್ಯಾಂಡ್ ಇದೆ, ಲೈಕ್ ಎಸ್ ವಿ ಅಂತ ಬ್ರ್ಯಾಂಡಿಂಗ್ ಇದೆ. ಸೊ ನಿಮಗೆ ಇದು ಬೇಕಂದ್ರೆ ಇದನ್ನು ಶಿಪ್ ಮಾಡ್ಕೊಡ್ತೀನಿ. ಸೊ ಇದು ಪ್ರೈಸಿಂಗ್ ಹೇಳೋಕ್ಕಿಂತ ಮುಂಚೆ ನಾನು GoPro Hero 8 ಅಡಾಪ್ಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ GoPro Hero 8, 9 ಮತ್ತೆ 10ಗೆ ಅಡಾಪ್ಟರ್ ಬಂದ್ಬಿಟ್ಟು ಇದು ಇಟ್ಸ್ ವೆರಿ ಕಾಂಪ್ಯಾಕ್ಟ್, ಇಟ್ಸ್ ವೆರಿ ಸ್ಮಾಲ್. ಇದು ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ಸೊ ಸ್ನೇಹಿತರೆ ನೋಡಿ ಇದು ಏನು ಕೇಸ್ ನೋಡ್ತಾ ಇದ್ದೀರಾ, ಇದು GoPro Hero 8, 9 ಮತ್ತು 10 ಮೇಲೆ ಕೂತ್ಕೊಳ್ಳುತ್ತೆ. ಇದು ನೀವು ಫೆವಿಕಾಲಲ್ಲಿ ಫಸ್ಟ್ ಸ್ಯಾಂಡ್ ಮಾಡಿ, ಇಲ್ಲಿದೆ ನೋಡಿ ಸ್ಯಾಂಡ್ ಪೇಪರಲ್ಲಿ ಸ್ಯಾಂಡ್ ಮಾಡಿ ಫೆವಿಕಾಲ್ ಹಚ್ಬಿಟ್ಟು ಆಮೇಲೆ ಕೂರಿಸ್ಬೇಕು. ಆ್ಯಕ್ಚುಲಿ ಇದು ನಾನು GoPro Hero 7 ಬಟ್ GoPro Hero 8 ಮೇಲೆ ಈ ಥರ ಕೂತ್ಕೊಳ್ಳುತ್ತೆ ನೋಡಿ. ಇದೆಲ್ಲ ನಾನು ಸ್ಯಾಂಡ್ ಮಾಡಿಬಿಟ್ಟು ಫೆವಿಕಾಲ್ ಹಚ್ಬಿಟ್ಟು ನೀಟಾಗಿ ಕೂರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಇದು Hero 8 ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೋಡಿ ಸ್ನೇಹಿತರೆ, GoPro Hero 8 ಮೇಲೆ ಈ ಥರ ಕಾಣಿಸುತ್ತೆ ಸೈಡಿಂದ, ಇದು ಮೇಲ್ಗಡೆಯಿಂದ ಈ ಕಾಣುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಆನ್ GoPro Hero 8, 9 ಮತ್ತು 10. ನಾನು ಆ್ಯಕ್ಚುಲಿ ಇದು ಜಸ್ಟ್ ಹಿಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಆ್ಯಕ್ಚುಲಿ Hero 7 ಕೇಸ್, ಬಟ್ Hero 8, 9, 10 ಮೇಲೆ ಈ ಕಾಣುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್, ವಾಟರ್ ಟೈಟ್. ಸೊ ನೀವು ಕಂಪ್ಲೀಟಾಗಿ ಡಿಪೆಂಡ್ ಆಗ್ಬೋದು ಇದ್ರ ಮೇಲೆ. ಐ 100% ಗ್ಯಾರಂಟಿ ಆನ್ ದ್ಯಾಟ್. ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ಪಾಯಿಂಟ್ ಹೇಳಬೇಕಿತ್ತು. GoPro Hero 7 ಕಿಟ್ಟಲ್ಲಿ ಇಷ್ಟು ಕಾಂಪೊನೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಸ್ಯಾಂಡ್ ಪೇಪರ್, ಫೆವಿಕ್ವಿಕ್ ಮತ್ತು ಇದೆಲ್ಲ ಕೇಸಸ್. ಆ್ಯಂಡ್ ಆಲ್ಸೋ ಇನ್ GoPro Hero 8, 9, 10 ಕೇಸ್ ನಿಮ್ಮ ಇದು ಮೇನ್ ಕೇಸು, ಇದು ಬಂದ್ಬಿಟ್ಟು ಅಡಾಪ್ಟರ್ ಕೇಸು ಆ್ಯಂಡ್ ಫೆವಿಕಾಲ್ ಆ್ಯಂಡ್ ಸ್ಯಾಂಡ್ ಪೇಪರ್. ಸೊ ಇಷ್ಟು ಕಾಂಪೊನೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಇದೇನಿದೆ ಇದು ಫುಲ್ ರಬ್ಬರ್ ಕಾಂಪೊನೆಂಟ್ ಇದೆ. ರಬ್ಬರ್ ಕಾಂಪೊನೆಂಟ್ ಆಗಿದ್ರಿಂದ ಏನಾಗುತ್ತೆ, ಇದು ಫುಲ್ ವಾಟರ್ ಟೈಟ್ ಸೀಲ್ ಮಾಡುತ್ತೆ. ಅದು ಹೇಗೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಕೇಸ್ ಹೇಗೆ ಕೂರುತ್ತೆ ಅಂದರೆ, ಇಟ್ಸ್ ಕಂಪ್ಲೀಟ್ಲಿ ಸ್ನಗ್ ಫಿಟ್. ಇದು ನೋಡಿ, ಇದು ಈ ಥರ ಕೂರಿಸ್ಬಿಟ್ಟು ಇದು ಈ ಥರ ಕೂರಿಸಿದಾಗ ಏನಾಗುತ್ತೆ, ಒಂದು ಡ್ರಾಪ್ ನೀರು ಕೂಡ ಒಳಗಡೆ ಹೋಗಲ್ಲ. ನಿಮಗೆ ಕಾಣಿಸ್ತಾ ಇದೆ ಅಂದರೆ ಅಡಾಪ್ಟ್ರಲ್ಲಿ ಇದು ನೋಡಿ ಎಷ್ಟು ಕ್ಲೀನಾಗಿ ಕೂತಿದೆ ಅಂದರೆ ಫುಲ್ಲು ಟೈಟಾಗಿ ಕೂತ್ಕೊಂಡಿದೆ, ಒಂದು ಚೂರು ಗ್ಯಾಪ್ ಇಲ್ಲ. ನಾನು ನೆನ್ನೆ ಟೆಸ್ಟ್ ಕೂಡ ಮಾಡಿದೆ. ಇಲ್ಲಿ ನೀರು ಬಿಟ್ಬಿಟ್ಟು ಕೆಳಗಡೆ ನೀರು ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಿದೆ, ಒಂದು ಡ್ರಾಪ್ ನೀರು ಕೂಡ ಈಚೆ ಬಂದಿಲ್ಲ. ಇಟ್ಸ್ ಸೋ ವಾಟರ್ ಟೈಟ್. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಾಗ್ತಾ ಇರುತ್ತೆ ಕ್ಲೀನಾಗಿ, ಇಟ್ಸ್ ಕಂಪ್ಲೀಟ್ಲಿ ವಾಟರ್ ಟೈಟ್, ಫುಲ್ಲು ವಾಟರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಏನು ಅಡಾಪ್ಟರ್ ಇದೆ, ಇದು ಏನು ಬೇಸ್ ಅನ್ಸಿರ್ತೀರ ಅಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ಈ ಥರ ಲಾಕ್ ಆಗುತ್ತೆ. ಸಿ ಇಟ್ಸ್ ಕಂಪ್ಲೀಟ್ಲಿ ಲಾಕ್ಡ್. ಒಂದ್ಸತಿ ಲಾಕ್ ಆದರೆ ಇದು ಈಸಿಯಾಗಿ ಈಚೆ ಬರಲ್ಲ. ಆಬ್ವಿಯಸ್ಲಿ ನಿಮ್ಮ ಮೇನ್ ಆಗಿ ನಿಮ್ಮ ಏನು ಸಿ ಕಾಂಪೊನೆಂಟ್ ಇದೆ ಅಲ್ಲ, ಅದು ಒಳಗಡೆ ಹೋಗಿ ಕೂತಿದ್ರಿಂದ ಇದು ಫುಲ್ ಸ್ಟರ್ಡಿ ಇರುತ್ತೆ. ಇದು ಒಂದು ಚೂರು ಈಚೆ ಎಲ್ಲ ಬರಲ್ಲ. ಈ ಥರ ಪ್ರಿವೆಂಟಿವ್ ಮೆಷರು. ಆ್ಯಂಡ್ ಈ ಅಡಾಪ್ಟರ್ ಸೈಡ್ ಏನಿದೆ ಮಾಮೂಲಿ ಇದೇನು ಹಾಕ್ತೀರಾ ಇದನ್ನೇ ಹಾಕ್ಬಿಟ್ಟು ನೀವು ಇದನ್ನ ಫುಲ್ ರೇನ್ ಪ್ರೂಫ್ ಮಾಡ್ತೀರಾ. ಹೋಪ್ಫುಲಿ ನಿಮಗೆ ಒಂದು ಐಡಿಯಾ ಸಿಕ್ತು ಅನ್ಕೊಂತೀನಿ. ನಾನು ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದೆ ವಿತ್ 8, 9, 10 ಕೇಸ್ ಅಂತ. ಸೊ ಇವಾಗ ಪ್ರೈಸಿಂಗ್ ಬಗ್ಗೆ ಮಾತಾಡ್ಬಿಡೋಣ. ಪ್ರೈಸಿಂಗ್ ಬಂದ್ಬಿಟ್ಟು ಇದು GoPro Hero 7ಗೆ ಈ ಕಾಂಪೊನೆಂಟ್ ಮತ್ತೆ ಈ ಕಾಂಪೊನೆಂಟ್, ಇದು ಹೋಸಿಂಗ್ ಮತ್ತೆ ಇದ್ರ ಜೊತೆ ಸೇರಿ ಇದು ಮೂರು ಸೇರಿ ನಿಮಗೆ 800 rupees ಬೀಳುತ್ತೆ. ರಿಮೆಂಬರ್ ಗೈಸ್, ಇಟ್ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಮತ್ತೆ ತಗೋಬೇಕು. ಇವಾಗ ಬ್ಲೂ ಟ್ಯಾಕ್ ನೋಡಿ 270 rupees ಪ್ಲಸ್ 70 rupees ಡೆಲಿವರಿ ಚಾರ್ಜಸ್. ಅಮೆಝಾನ್ ಅಲ್ಲಿ ಇದೇ ಪ್ರೈಸ್ ಇರೋದು. ಸೊ ನೀವು ಇದು ಮತ್ತೆ ಪರ್ಚೇಸ್ ಮಾಡ್ತಾ ಇರಬೇಕು ಫಾರ್ ಎವ್ರಿ ಮಾನ್ಸೂನ್ ರೈಡ್. ಬಟ್ ಇದು ಆ ತರ ಇಲ್ಲ, ನೀವು ಒಂದ್ಸತಿ ಪರ್ಚೇಸ್ ಮಾಡಿದ್ರೆ ಆಯ್ತು. ಮತ್ತೆ ನಿಮಗೆ ಒಂದು ಟೆನ್ಷನ್ ಇರಲ್ಲ, ನಾನು ಪ್ರತಿ ಸತಿ ಗಾಡಿ ಓಡಿಸ್ಬೇಕಾದ್ರೆ ನೀರು ಒಳಗೆ ಹೋಯ್ತಾ ಇಲ್ವಾ, ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಆಡಿಯೋ, ನೋ ಟೆನ್ಷನ್, ನಥಿಂಗ್. ನೀವು ಆರಾಮಾಗಿ ಒಂದ್ಸತಿ ಫಿಟ್ ಮಾಡಿ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗಿ. ಮಳೆಲ್ಲ ಅದು ಎಷ್ಟೇ ಜೋರಾಗಿ ಮಳೆ ಬರಲಿ ಗೈಸ್, ಒಂದು ಚೂರು ಡ್ರಾಪ್ ನೀರು ಒಳಗೆ ಹೋಗಲ್ಲ. ಐ ಗ್ಯಾರಂಟಿ ಯು ದ್ಯಾಟ್.
ಅಂಡ್ GoPro Hero 8 ಕಾಂಪೊನೆಂಟ್ ಬಗ್ಗೆ ಮಾತಾಡಿದ್ರೆ ಇದು ಇಷ್ಟು ಕಾಂಪೊನೆಂಟ್ಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ 600 rupees ಕಾಸ್ಟ್ ಆಗುತ್ತೆ. ಬೇಸ್ ಕಾಂಪೊನೆಂಟ್ ಇದು ಮತ್ತೆ ಅಡಾಪ್ಟರ್ ಹತ್ರ ಇದೆರಡು. ಸೊ ಈ ತರ ಇದೆ ಪ್ರೈಸಿಂಗು. ನಿಮ್ಗೆ ಏನಾದ್ರು ಆರ್ಡರ್ ಪ್ಲೇಸ್ ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ DM ಮಾಡಿ, ಡೆಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, DM ಮಾಡಿ ನಾನು ಡೈರೆಕ್ಟ್ ಆಗಿ ನಿಮಗೆ ಶಿಪ್ಪಿಂಗ್ ಮಾಡ್ತೀನಿ. ಅಂಡ್ ಆಲ್ಸೋ ನೋಡಿ ತೋರ್ಸೋದ್ ಮರ್ತೆ, ಇದು ಇಷ್ಟು ಕಾಂಪೊನೆಂಟ್ಸ್ ಇದೆ. ನಿಮಗೆ ಶಿಪ್ ಮಾಡೋಕ್ಕೋಸ್ಕರ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಇಡ್ತಾ ಇದ್ದೀನಿ. ಸೊ ನಿಮಗೆ ಬೇಕಿದ್ದಲ್ಲಿ ಗೊತ್ತಲ್ಲ, ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಪ್ರೆಸ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಟಕ್ಕಂತ ಶಿಪ್ ಮಾಡಿ ಕಳಿಸ್ತೀನಿ ನಿಮಗೆ. ಸೊ ಗೈಸ್ ನೋಡಿದ್ರಲ್ಲ, ಪ್ರೈಸಸ್ ಎಲ್ಲ ಈ ತರ ಇದೆ. ಫಾರ್ GoPro Hero 5, 6, 7, 800 rupees ಪ್ಲಸ್ 50 rupees ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ಅಂಡ್ ಆಲ್ಸೋ ಫಾರ್ GoPro Hero 8, 9, 10 600 ಪ್ಲಸ್ 50 ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ನಿಮಗೆ 1 or 2 days ಅಲ್ಲಿ ಶಿಪ್ ಮಾಡಿ ಮ್ಯಾಕ್ಸಿಮಮ್ 3 days ಅಲ್ಲಿ ನಿಮ್ ಡೋರ್ ಸ್ಟೆಪ್ ಅಲ್ಲಿ ಇರುತ್ತೆ ಈ ಪ್ರಾಡಕ್ಟ್. ನೀವು ಆರಾಮಾಗಿ ಯೂಸ್ ಮಾಡಬಹುದು. ನಿಮ್ಗೆ ಏನೇ ಪ್ರಾಬ್ಲಮ್ ಫೇಸ್ ಮಾಡಿದ್ರು ನನಗೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು DM ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಏನು ಎತ್ತ ಅಂತ. ಅಂಡ್ ಆಲ್ಸೋ ನಾನು ನಿಮ್ಗೆ ನನ್ನ UPI ID ಕೊಡ್ತೀನಿ, ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನೀವು ನನಗೆ ಅಡ್ರೆಸ್ ನಂಬರ್ ಕೊಟ್ರೆ ಐ ವಿಲ್ ಶಿಪ್ ಇಟ್ ಯು ಗೈಸ್. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಮಾನ್ಸೂನ್ ರೈಡ್ಸ್ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ ಅಂತ ಅನ್ಕೊಂತೀನಿ. ಮೇನ್ ಆಗಿ ನಾನು ಇದೆಲ್ಲ ಲೈಕ್ ಫೈಂಡ್ ಔಟ್ ಮಾಡಿದ್ದು ನಾನು ಓನ್ ಆಗಿ ನನ್ನ ಪ್ರಾಬ್ಲಮ್ ಫೇಸ್ ಮಾಡಿದ್ಮೇಲೆ. ಸೊ ಇದು ಬಂದ್ಬಿಟ್ಟು ತುಂಬಾ ಜನ ಕೇಳಿದ್ರು, ಬ್ರೋ ನನ್ಗೂ ಒಂದ್ ಮಾಡ್ಕೊಡಿ ಅಂತ. ಆಫ್ಟರ್ ದ್ಯಾಟ್ ಐ ಬಾಟ್ ಇಟ್ ಇನ್ ಟು ದ ಮಾರ್ಕೆಟ್ ಅಂಡ್ ನಿಮ್ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ನಾನು ಇದೊಂದು ಹೆಲ್ಪ್ ಮಾಡ್ತಾ ಇದ್ದೀನಿ ನಿಮ್ಗೆ. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಅನ್ಕೊಂತೀನಿ. ಸಿಕ್ಕಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಗೈಸ್, ಟೇಕ್ ಕೇರ್.